Everyone, welcome to Sanmarga classes. Let us see question number 4 of chapter. Retaking question number 4. Hello everyone, welcome to Sanmarga classes. ಪ್ರಶ್ನೆ ಸಂಖ್ಯೆ 4 ಗಮನಿಸಿ. ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವು ಪಾಠದ ಪ್ರಶ್ನೆ. ಕಲೀಲ ಕಣಗಳಿಂದ ಬೆಳಕಿನ ಕಿರಣದ ಚದುರುವಿಕೆ. ಹಾಗಿದ್ರೆ ಕಲಿನದ ಕಣಗಳು ಅಂದ್ರೆ ಯಾವುದು? ಇವು ಕಲೀಲದ ಕಣಗಳು ಬರಿಗಣ್ಣಿಗೆ ಕಾಣಿಸದೇ ಇರುವಷ್ಟು ಬರಿಗಣ್ಣಿಗೆ ಸಾಮಾನ್ಯವಾಗಿ ಕಾಣಿಸುವುದಿಲ್ಲ, ಆದ್ರೆ ಬೆಳಕನ್ನ ಚದುರಿಸುವಂತಹ ಗುಣವನ್ನ ಹೊಂದಿರ್ತದೆ, ಅಥವಾ ಬೆಳಕನ್ನ ಚದುರಿಸುವಷ್ಟು ದೊಡ್ಡದಾಗಿರ್ತದೆ. ಗುಣವನ್ನ ಹೊಂದಿರ್ತದೆ ಅನ್ನೋದಕ್ಕಿಂತ ಬೆಳಕನ್ನ ಚದುರಿಸುವಷ್ಟು ದೊಡ್ಡದಾಗಿರ್ತದೆ. ಅದು ಕಲಿಲ ಕಣಗಳು ಅಂತ ಕರಿತೀವಿ. ನೀವು ಬೆಳಗಿನ ಸಮಯದಲ್ಲಿ ನೋಡಿರ್ಬೋದು, ಈ ತರ ಮರಗಳ ಜಾಗದಿಂದ, ಸಣ್ಣ ಜಾಗದಿಂದ ಏನಿರುತ್ತೆ ಅರಣ್ಯದಲ್ಲೆಲ್ಲ ಹೋಗಿ ನೋಡಿದ್ರೆ ಬೆಳಕಿನ ಕಿರಣ ಬರ್ತಾ ಇರುವಂತದ್ದು ಕಾಣ್ತದೆ. ಅಥವಾ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಜಾಸ್ತಿ ಬೆಳಕಿನ ಕಿರಣಗಳು ಕಿಟಕಿಯ ಮೂಲಕ ಬರ್ತಾ ಇರುವಂತದ್ದು ಸರಿಯಾಗಿ ಅದರ ದಾರಿ ಈ ರೀತಿಯಾಗಿ ಕಾಣ್ತದೆ ಅಲ್ವಾ? ಹಾಗಿದ್ರೆ ಇದನ್ನ ನಾವು ಏನಂತ ಕರಿತೀವಿ? ಆಪ್ಷನ್ ಎ ರಾಮನ್ ಪರಿಣಾಮ. ಇದು ನಮ್ಗೆ ಪುಸ್ತಕದಲ್ಲಿ ಕೊಡ್ತಾ ಇಲ್ಲ, ಹಾಗಾಗಿ ಇದಂತೂ ಆಪ್ಷನ್ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಆಪ್ಷನ್ ಬಿ ಟಿಂಡಾಲ್ ಪರಿಣಾಮ. ಹೌದು, ಸರಿಯಾದ ಉತ್ತರ. ಕಲೀಲ ಕಣಗಳಿಂದ ಬೆಳಕಿನ ಚದುರುವಿಕೆಯನ್ನು ಏನಂತ ಕರೀತಾರೆ? ಟಿಂಡಾಲ್ ಪರಿಣಾಮ ಅಂತ ಕರೀತಾರೆ. ಆಪ್ಷನ್ ಸಿ ಬ್ರೌನಿಯನ್ ಚಲನೆ ಅಲ್ಲ. ಆಪ್ಷನ್ ಡಿ ನ್ಯೂಟನ್ನ ನಿಯಮ ಅಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಟಿಂಡಾಲ್ ಪರಿಣಾಮ. ಥ್ಯಾಂಕ್ ಯು.